अधिकार। तो कभी कभी राजे बनते हो या सदा राजे बनते हो? ಬಾಬಾ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಕೆಲವು ಸಮಯ ಮಾತ್ರ ರಾಜರಾಗಿರ್ತಾರೋ, ಇವಾಗೆಲ್ಲ ಕ್ಲಾಸಲ್ಲಿ ಕೂತಿದ್ದಾಗ ಎಲ್ಲ ರಾಜರಾಗಿರ್ತೀವಿ, ಹೋದ್ಮೇಲೆ ಆಮೇಲೆ ಕರ್ಮಕ್ಷೇತ್ರದಲ್ಲಿ ಬಂದಾಗ ಪ್ರಜೆಗಳಾಗ್ಬಿಡ್ತಿರೋ. ಇಲ್ಲೂ ರಾಜರಾಗ್ಬೇಕು, ಕರ್ಮಕ್ಷೇತ್ರದಲ್ಲೂ ರಾಜರಾಗಬೇಕು, ಪ್ರಜೆಗಳಾಗ್ಬೇಕಾ? ಇಲ್ಲ, ರಾಜರೇ ರಾಜರಾಗ್ಬೇಕು. ಅದು ಬಾಬಾರವರ ನಿರೀಕ್ಷೆ, ಅಪೇಕ್ಷೆ ಮಕ್ಕಳಿಂದ ಇದೆ. मूल है अपने मन बुद्धि संस्कार को भी अधिकारी हो. ಮುಖ್ಯವಾಗಿರೋದು ಯಾವುದು? ನಮ್ಮ ಮನಸ್ಸು ಬುದ್ಧಿ ಸಂಸ್ಕಾರಗಳು ನಮ್ಮ ಅಧೀನದಲ್ಲಿ ಇರಬೇಕು. ನಾವು ಹೇಳ್ದಾಗ ಕೇಳಬೇಕು, ಅದೇ ಹೇಳ್ದಾಗ ನಾವು ಕೇಳೋದು. ಸದಾ ಅಧಿಕಾರಿ ಹೋ ಯಾ ಕಭಿ ಕಭಿ? ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಸದಾ ಅಧಿಕಾರಿಗಳಾಗಿರ್ತಾರೋ, ಕೆಲವು ಸಮಯ ಏನಾಗುತ್ತೆ, ಅನುಕೂಲ ಅದೇನಾಗುತ್ತೆ, ಆ ರೀತಿ ಇಲ್ಲ ತಾನೆ. मूल है अपने मन बुद्धि को के अधिकारी हो. स्वराज्य तो सदा स्वराज्य होता है या एक दिन होता है दूसरे दिन नहीं होता है? राज्य तो सदा होता है ना, और बदकिरोर्गु राजा हागे. सदा अधिकारी हो या कभी कभी? राज्य तो सदा होता है ना, तो सदा स्वराज्य अधिकारी अर्थात सदा मन बुद्धि संस्कार के ऊपर अधिकार. सदा राजा ಅಂದ್ರೆ ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ಅಧಿಕಾರ. ಅಂದ್ರೆ ನಾವು ಹೇಳದಂತೆ ಕೇಳಬೇಕು, ಆ ಸಂಸ್ಕಾರಕ್ಕೆ ವಶ ಆಗಬಾರ್ದು. ಮನಸ್ಸನ್ನ ನಡೆಸ್ತಿರೋ, ನೀವು ಹೇಳಿದಾಗ ಮನಸ್ಸು ಕೇಳುತ್ತೋ ಅದು ಮನಸ್ಸು ಹೇಳಿದಾಗ ನೀವು ಕೇಳ್ತೀರೋ ಅಂತ. ಯಾವ್ದು ಸರಿ? ಹೇಳ್ಬೇಕು. ಏನಾಗುತ್ತೆ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ, ಕೆಲವು ಸಮಯ कभी मन मालिक बनता है, बनता है ना. ಬಾಬಾ ಕೇಳ್ತಾರೆ, ಆಗುತ್ತಲ್ವಾ? ಹೌದು, ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಸಂಪೂರ್ಣ ಆಗ್ಬಿಡ್ತಾ ಇರ್ತಲ್ಲ. ಸಂಪೂರ್ಣ ಆಗಿಲ್ಲ ಅಂದ್ರೆ